ಹಾಯ್ ಫ್ರೆಂಡ್ಸ್, ಮೊದಲೇ ಬಾರಿಗೆ ನಮ್ಮ ರಾಯರನ್ನು ಮನದಾಳದಲ್ಲಿ ನೆನೆಯುತ್ತಾ ಭಾರತ ಇಲ್ಲಿವರೆಗೂ 83ರಿಂದ 26ವರೆಗೂ 5 ವಿಶ್ವಕಪ್ಗಳನ್ನು ಗೆದ್ದಿದೆ. ಅದರಲ್ಲಿ 2 50 ಓವರಿಂದ ವಿಶ್ವಕಪ್ ಆದರೆ 3 T20 ವಿಶ್ವಕಪ್ಪು. 5 ವಿಶ್ವಕಪ್ನಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ 5 ವಿಶ್ವಕಪ್ನ 15 ಜನ ಕ್ರಿಕೆಟ್ ಸ್ಕ್ವಾಡಲ್ಲಿ ಒಬ್ಬರು ಕೇರಳ ವ್ಯಕ್ತಿ ಇದ್ದಾರೆ ಅಂತಂದರೆ ಒಂದು ಆಶ್ಚರ್ಯಕರ ಸಂಗತಿ. ಇನ್ನು ಮುಂದೆ ನಾವು ವಿಶ್ವಕಪ್ ಗೆಲ್ಲಬೇಕಾದ್ರೆ ಕೇರಳ ರಾಜ್ಯದವ್ರನ್ನ ಆಯ್ಕೆ ಮಾಡ್ಕೋಬೇಕಂತೇಳಿ ಆಯ್ಕೆದಾರರು ಗಮನ ಹರಿಸ್ಬೇಕಂತ ಹೇಳ್ತೀನಿ. 83ರಲ್ಲಿ ಸುನಿಲ್ ವಾಸನ್ ಅಂತೇಳಿ 14 ಮೆಂಬರಲ್ಲಿ ಅವರು ಒಬ್ಬರಾಗಿದ್ದರು, ಬಟ್ ಅವರು ವಿಶ್ವಕಪ್ ಆಡಿಲ್ಲ. ಆಮೇಲೆ 2007 ಮತ್ತು 2011ರಲ್ಲಿ ಶ್ರೀಶಾಂತ್ ಇರ್ತಾರೆ. 50 ಓವರಿಂದ 2011, 2007 ಮೊದಲ T20 ವಿಶ್ವಕಪ್. ಆಮೇಲೆ 2024ರಲ್ಲಿ ಸ್ಯಾಮ್ಸನ್ ಅವರು ಇರ್ತಾರೆ 15 ಆಯ್ಕೆಗಾರರ ತಂಡದಲ್ಲಿ. ಈಗ 2026ರಲ್ಲಿ ಸಂಜು ಸ್ಯಾಮ್ಸನ್ ಅವರು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಿರುತ್ತಾರೆ. ನಿನ್ನೆ ಪಂದ್ಯದಲ್ಲಿ ನಾನು ಮೊದಲೇ ಹೇಳಿದ್ದೆ, ಗುಜರಾತ್ ತ್ರಿವಳಿಗಳು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ 2 ದಿನದ ಹಿಂದೆ ಹೇಳಿದ್ದೆ. ಅವರು ಅದೇ ರೀತಿ ನಿನ್ನೆ 3 ವಿಕೆಟ್ ಅಕ್ಷರ ಹೋದರೆ 4 ವಿಕೆಟ್ ಬುಮ್ರಾ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದಿರ್ತಾರೆ ಬುಮ್ರಾ ಅವರು. ಹಾರ್ದಿಕ್ ಪಾಂಡ್ಯನೂ ಕೂಡ ಒಂದು ವಿಕೆಟ್ ಹೋಗಿರ್ತಾರೆ, 18 ರನ್ ತೆಗೆದಿರ್ತಾರೆ. ಈಗ ಇದು ಮುಗೀತು, ವಿಶ್ವಕಪ್ ಗೆದ್ದು. ಇನ್ನು IPL ಬಗ್ಗೆ ನಾವಂತೂ IPL ಬಗ್ಗೆ ಜಾಸ್ತಿ ಗಮನ ಹರಿಸಲ್ಲ. ನಮಗೇನಾದರೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬಗ್ಗೆ ಹೆಚ್ಚು ಒಲವು. ಹಾಗಾಗಿ ಈ ತಿಂಗಳು 27ರಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂತ್ 31 ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಫೈನಲ್ ಇದೆ ಅಂತೇಳಿ ಹೇಳ್ತಾ, ಇನ್ನು ಏನಾದರೂ ಮಾಡ್ಕೊಳ್ಳಿ, ಇನ್ನು 2027ರ 50 ಓವರ್ನ ವಿಶ್ವಕಪ್ ಬಗ್ಗೆ ನಮ್ಮ ಗಮನ ಏನೇ ಇದ್ದರೂ ಇನ್ನು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವ್ರಿಗೆ ಹೆಚ್ಚು ODI ಪಂದ್ಯಗಳನ್ನು ನಿಗದಿಪಡಿಸಬೇಕಂತೇಳಿ ಕೇಳ್ಕೊಳ್ತಾ ಅತ್ಯಂತ ಸಂತೋಷದಿಂದ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲ ಭಾರತೀಯರಿಗೂ, ಇಡೀ ಜಗತ್ ಕ್ರಿಕೆಟ್ ಅಭಿಮಾನಿಗಳಿಗೆ ಭಾರತ T20 ವಿಶ್ವಕಪ್ ಗೆದ್ದದ ಸಂಭ್ರಮವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನನ್ನ ಹೆಚ್ಚು ಫಾಲೋ ಮಾಡಿರಿ, ಇನ್ನೂ ಹೆಚ್ಚು ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್.